ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಈ ದಾವಣಗೆರೆ ಕದನ ಕಲಿಗಳಿಂದ ಅಬ್ಬರದ ಪ್ರಚಾರ ಕೂಡ ಜೋರಾಗ್ತದೆ. ಒಂದ್ ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ ಭರ್ಜರಿ ಕ್ಯಾಂಪೇನ್ ಅಲ್ಲಿ ತೊಡಗಿದ್ದಾರೆ. ಬರಿಗಾಲಲ್ಲಿ ಪ್ರಚಾರವನ್ನ ಶಾಮನೂರು ಅವರ ಮೊಮ್ಮಗ ಸಮರ್ಥ ಶುರು ಮಾಡಿಕೊಂಡಿದ್ದಾರೆ. ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪ್ರಚಾರ ಅಬ್ಬರಿಸ್ತಾ ಇದ್ದಾರಂತೆ. ಜಾಲಿನಗರ, ಸುರೇಶ್ ನಗರ ಭಾಗದಲ್ಲಿ ಸಮರ್ಥ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಕಾಲ್ನಡಿಗೆ ಮೂಲಕ. ಈತ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಮಗನ ಪರವಾಗಿ ಮತಬೇಟಿಯಲ್ಲಿ ತೊಡಕೊಂಡಿದ್ದಾರೆ. ಇವರು ಏನಪ್ಪಾ ಅಂದ್ರೆ ಅಭಿವೃದ್ಧಿ ಯೋಜನೆಗಳನ್ನು ಮುಂದಿಟ್ಕೊಂಡು ಮತಯಾಚನೆಗೆ ಮುಂದಾಗಿದ್ದಾರೆ. ನಮ್ಮ ಮಾವಯ್ಯನವರು ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅದನ್ನ ನನ್ನ ಮಗನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ನೀವು ಆಶೀರ್ವಾದ ಮಾಡಬೇಕು, ಅವಕಾಶ ಕಲ್ಪಿಸ್ಕೊಡ್ಬೇಕು, ಓಟ್ ಹಾಕಿ ನನ್ನ ಮಗನಿಗೆ ಅಂತ ಅವ್ರ ತಾಯಿ ಕೇಳ್ತಿರ್ತಾರೆ. ಮತ್ತೊಂದು ಕಡೆ ಸಮರ್ಥ ಅವರು ಅಭಿವೃದ್ಧಿ ಕಡೆಗೆ ನನ್ನ ಗಮನ ಇರುತ್ತೆ, ನಾನೊಬ್ಬ ಯುವಕನಿದ್ದೀನಿ ಅಂತ ಹೇಳೋದ್ರ ಮುಖಾಂತರ ಎಲ್ಲರನ್ನು ಸಂಭಾಳಿಸ್ಕೊಂಡು ಕೂಡ ಹೋಗ್ತೀನಿ, ನನಗೆ ಓಟ್ ಹಾಕಿ ಗೆಲ್ಲಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ಬರಿಗಾಲಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅನ್ನೋದು ವಿಶೇಷ. ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಒಂದು ಚುಚ್ಚಾಟ್ ನಡೆಸಿದ್ದಾರೆ. ಕೇಳೋಣ ಏನ್ ಮಾತಾಡಿದ್ದಾರೆ. ಉಪಚುನಾವಣೆ ಈಗಾಗಲೇ ರಣರಂಗ ಇರತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಶಾಮನೂರು ಸಮರ್ಥ ಅವರು ಕೂಡ ಕಣದಲ್ಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರಭಾ ಮಲ್ಲಿಕಾರ್ಜುನ್ ಅಂದ್ರೆ ಅವ್ರ ತಾಯಿ ಕೂಡ ಈಗ ಒಂದು ಪ್ರಚಾರದಲ್ಲಿ ತೊಡ್ಕೊಂಡಿರ್ತಕ್ಕಂಥದ್ದು. ಅವ್ರು ಏನ್ ಹೇಳ್ತಾರೆ ಅವರಂತೆ ಕೇಳ್ಕೊಂತವನ. ಮೇಡಮ್ ಯಾವ ರೀತಿ ಇದೆ ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ನಿನ್ನೆಯಿಂದ ಬಹಿರಂಗ ಪ್ರಚಾರ ಶುರು ಮಾಡಿದ್ದೀವಿ. ಆದ್ರಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ, ಹುಮ್ಮಸ್ಸು ಬಹಳಷ್ಟಿದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ. ಆದ್ರಿಂದ ನಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿ ಚಾಲೆಂಜ್ ರೀತಿಯಲ್ಲಿ ಒಳ್ಳೆ ವೋಟಿಂಗ್ ಆಗಬೇಕು, ಒಳ್ಳೆ ಲೀಡಿಂದ ಅಭ್ಯರ್ಥಿ ಗೆಲ್ಲಬೇಕು ಅಂತ. ಇದರ ಜೊತೆಗೆ ಎಲ್ಲ ಕಡೆಗೂ ಕೂಡ ಈಗ ಮನೆ ಬೇಡಿಕೆ ಕೇಳ್ತಾ ಇದ್ದಾರೆ. ಇಲ್ಲೂ ನೀವು ನೋಡ್ತಾ ಇದ್ದೀರಾ ಲಂಬಾಣಿ ಜನದ್ದು. ಈಗ ಸರ್ಕಾರದಿಂದ ಒಂದು ಕುಟುಂಬಕ್ಕೆ ಒಂದು ಮನೆಯನ್ನು ಹಾಕೊಟ್ಟಿರ್ತಾರೆ. ಈಗ ಅಲ್ಲಿ 3 ಜನ ಮಕ್ಳು ಇರ್ತಾರೆ, 4 ಜನ ಮಕ್ಕಳು. ಸೊ ಅದು ಸ್ಪ್ಲಿಟ್ ಆದಾಗ ನಮಗ್ ಮನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗುಡಿಸ್ಲಲ್ಲೇ ಇದ್ದೀವಿ 10 ವರ್ಷ ಅಂತ. ಸೊ ಈ ರೀತಿ ಸಮಸ್ಯೆಗಳನ್ನು ಕೂಡ ಒಂದು ರೀತಿ ನಾವು ಗ್ರೌಂಡ್ ಲೆವೆಲ್ನಲ್ಲಿ ಒಂದು ಇದು ಸರ್ವೆ ಮಾಡ್ದಂಗೆ ಆಗ್ತಾ ಇದೆ. ನಮಗೂ ರಿಪೋರ್ಟು ಅವರ ಮನೆ ಬಾಗ್ಲಿಗೆ ಹೋದಾಗ ನಮ್ಗೆ ಅವ್ರ ಕಷ್ಟ ಸುಖ ಏನು ಅಂತ ಅದು ಕೂಡ ಗೊತ್ತಾಗುತ್ತೆ. ಆಫೀಸಿಗೆ ಬಂದಾಗೂ ಹೇಳ್ಕೊಡ್ತಾರೆ. ಸೊ ಅದರಿಂದ ಎಲ್ಲರಿಗೂ ಅದನ್ನೇ ಮನವರಿಕೆ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಬರ್ತಾ ಇರುವಂತಹ 5 ಗ್ಯಾರಂಟಿಗಳನ್ನ ಅವರು ಅರ್ಥ ಮಾಡ್ಕೋಬೇಕು. ಸೋಷಿಯಲ್ ಇಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್ ಇಟ್ಕೊಂಡು ಮಾಡ್ತಾ ಇರೋದು. ಇದ್ರ ಜೊತೆಗೆ ಸರ್ಕಾರದಲ್ಲಿ ನಾವು ಕೂಡ ಮನವಿ ಮಾಡ್ತೀವಿ, ಹೆಚ್ಚಿನ ಮನೆಗಳ ಬೇಡಿಕೆ ಗ್ರಾಂಟ್ಸ್ ಕೊಟ್ರೆ. ಈಗೇನು ಆವಾಸ್ ಯೋಜನಾದಲ್ಲಿ ಕೇವಲ 1.5 ಲಕ್ಷ 2 ಲಕ್ಷದಷ್ಟು ಅಮೌಂಟ್ ಕೊಡ್ತಾರೆ. ಅದರಿಂದ ಈಗಿನ ಸಿಮೆಂಟ್ ರೇಟ್ನಲ್ಲಿ ಮನೆ ಕಟ್ಟೋಕ್ಕಾಗಲ್ಲ. ಅದರಿಂದ ಸ್ಯಾಂಕ್ಷನ್ ಆಗುತ್ತೆ, ಬಟ್ ಮನೆ ವಾಪಸ್ ಹೋಗ್ತಾ ಇದ್ದಾವೆ. ಸೊ ಇದನ್ನ ನಾವು ಸದನದಲ್ಲಿ ಆಯ್ತು, ಪಾರ್ಲಿಮೆಂಟ್ನಲ್ಲಿ ಆಯಿತು ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಪ್ರಚಾರದಲ್ಲಿ ಅವರು 31ನೇ ತಾರೀಕು ಬರ್ತಾ ಇದ್ದಾರೆ. ಸುರ್ಜೇವಾಲಾ ಸರ್ CM DCM 31ನೇ ತಾರೀಕು ಈಗ ತಾನೇ ಫಿಕ್ಸ್ ಆಗಿದೆ. ಸೊ ನಾನು ಎಲ್ಲ ಕಾರ್ಯಕರ್ತರಲ್ಲೂ ಅದನ್ನೇ ಹೇಳ್ತಾ ಇರೋದು, ನಮ್ಮ ಒಂದು ಒಗ್ಗಟ್ಟಿನ ಕೂಗನ್ನ ಆಮೇಲೆ ಸಮರ್ಥಿಗೆ ತೋರಿಸ್ಲಿಕ್ಕೆ ಒಂದು ಅವಕಾಶ ನಮಗೆ ಹೋಗುತ್ತೆ. ಕೆಲವೊಂದು ಗೊಂದಲಗಳು ಈಗ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಿರ್ತಕ್ಕಂಥದ್ದು. ಸೊ ಮುಸ್ಲಿಂ ಬಾಂಧವರು ಈ ಬಾರಿ ಕೂಡ ಕೈ ಹಿಡಿಬಹುದು ಕಾಂಗ್ರೆಸ್ ಹಿಡಿತಾರೆ. ಯಾಕಂದ್ರೆ ಇನ್ನು 14 ಜನ ಕಣದಲ್ಲಿದ್ದಾರೆ. ಅಲ್ಲ, ಅದು ಪ್ರತಿ ಬಾರಿ ಇದ್ದಾರೆ, ಪ್ರತಿ ಸಲನೂ ಕೂಡ. ಬಿಕಾಸ್ ಮುಸ್ಲಿಂ ವೋಟರ್ಸ್ ಇದ್ದಾರೆ, ಹಾಗಾಗಿ ಅವ್ರು ಕೂಡ ಆಸ್ಪೈರೆಂಟ್ಸ್ ಹಾಕ್ತಾರೆ. ಅವ್ರ ಕುಟುಂಬದವರು, ಹತ್ತಿರದವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಮ್ಯಾಕ್ಸಿಮಮ್ ವೋಟ್ ಬ್ಯಾಂಕಿಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರದಿಂದ ಏನು ಗ್ರಾಂಟ್ಸ್ ಆಯಿತು, ಡೆವಲಪ್ಮೆಂಟ್ ಆಗ್ತಾ ಇದೆ, ಯೋಜನೆಗಳಾಗ್ತಾ ಇದ್ದಾವೆ, ಜೊತೆಗೆ ಕುಟುಂಬದಿಂದ ಮಾಡ್ತಾ ಇರೋದು. ಸೊ ಅದೆಲ್ಲ ಫ್ಯಾಕ್ಟರು ಕೌಂಟ್ ಆಗುತ್ತೆ. ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ರೆಸ್ಪಾನ್ಸ್. ನಾ ಅದೇ ಹೇಳ್ತಾ ಇದ್ದೀನಲ್ಲ, ಕಾರ್ಯಕರ್ತರಲ್ಲಿ ಹುರುಪಿದೆ. ಜನರು ಕೂಡ ಒಬ್ರು ಯುವಕರಿದ್ದಾರೆ ಅಂತ. ಈಗ ಸೋಷಿಯಲ್ ಮೀಡಿಯಾ ಅಲಾಂಗ್ ವಿತ್ ನ್ಯೂಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾನು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ಅಲ್ಲೂ ನೋಡ್ತಾರೆ, ಓಡಾಡೋದು, ರೀಚ್ ಔಟ್ ಆಗೋದು, ಯಾವ ಇಶ್ಯೂಸ್ ಬಗ್ಗೆ ಅವ್ರ ಕನ್ಸರ್ನ್ ಇದೆ ಅಂತ ಅದನ್ನು ಕೂಡ ನೀವು ಕೇಳ್ತೀರಾ, ನಮ್ಮನ್ನ ಕ್ಯಾಂಡಿಡೇಟ್ ಕೇಳ್ತೀರಾ,
ನಮ್ಮ ಕಾರ್ಯಕರ್ತರು ಮುಖಂಡರನ್ನ ಕೇಳ್ತೀರಾ. ಸೊ ಹಾಗಾಗಿ ಜನರು ಕೂಡ ಇನ್ಫಾರ್ಮ್ಡ್ ವೋಟರ್ಸ್ ಆಗಿ ಅವರು ಪರಿವರ್ತನೆ ಆಗ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿ ಅಂತ ಹೇಳ್ತೀವಿ. ಅದು ನಂದೊಬ್ಬಳದೇ ಅಲ್ಲ, ಇಲ್ಲಿರುವಂತಹ ಎಲ್ಲ ವೋಟರ್ಸಿನ ಅಭಿಪ್ರಾಯ. ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಸಂಬಂಧಪಟ್ಟಂತೆ ಪ್ರಭಾ ಮಲ್ಲಿಕಾರ್ಜುನ ಅವರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಅಲ್ಲದೆ ಈ ಏನು ಇಡೀ ಜನರ ರೆಸ್ಪಾನ್ಸ್ ಕೂಡ ಅದೇ ರೀತಿಯಾಗಿದೆ. ಮತ್ತೆ ಸಮರ್ಥ ಅವರಿಗೆ ಈ ಬಾರಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಸಂಸದೆ ಹಾಗೂ ಸಮರ್ಥ ಅವರ ತಾಯಿಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಕೈದಾಳೆ. ಗ್ಯಾರಂಟಿ ನ್ಯೂಸ್ ದಾವಣಗೆರೆ.